ಏನು ಸೀನ್ ಇದು? ಹಾಂ, ಎಲ್ಲಿ ಕೂತೈತೆ ನೋಡಿದ್ರೆ ಅದು ಅಲ್ಲಿ ಆಡ್ತೈತೆ. ಅದು ತಾಮ್ರಲ್ಲಿ ಇಲ್ಲಿ ಆಡ್ತೈತೆ ನೋಡ್ರಿ. ಈಸಿನಾ ಶೋಕ್ ಈಸಿ ಅನ್ನೋರು ಅಕ್ಕಿನ ರೆಡಿ ಮಾಡಿರಿ, ಇಲ್ಲ ಸಮ್ಮರ್ ಟೈಮಲ್ಲಿ. ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ಸ್ವಾಗತ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿಯ ನಡೆಯುವ ಪ್ರಿನ್ಸ್. ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್. ಹಾಂ, 4 ದಿವಸ ಆಗೋಯ್ತು ವೀಡಿಯೋನೇ ಬಿಟ್ಟಿಲ್ಲ. ಅದೇ ಸ್ವಲ್ಪ ಕೆಲಸಗಳು ಅದು ಇದು ಅಂದ್ಕೊಂಡು ಆಗೋಗಿತ್ತು. ಮತ್ತು ಸೆಕೆಂಡ್ ಪಿ ಅವ್ರಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಎಕ್ಸಾಮ್ ಕಡೆ ಕಾನ್ಸಂಟ್ರೇಷನ್ ಕೊಡ್ರಿ, ಸ್ಟಡೀಸ್ ಕಡೆ ಕಾನ್ಸಂಟ್ರೇಷನ್ ಕೊಡ್ರಿ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಎಕ್ಸಾಮ್ ಎಷ್ಟಾಗುತ್ತೆ ನಿಮ್ಮ ಕೈಯಲ್ಲಿ ಲೆವೆಲ್ ಬೆಸ್ಟ್ ಎಷ್ಟು ಟ್ರೈ ಮಾಡೋಕ್ಕಾಗುತ್ತೆ ಅಷ್ಟು ಟ್ರೈ ಮಾಡಿ ಎಫರ್ಟ್ ಹಾಕ್ಬಿಟ್ಟು ಎಕ್ಸಾಮ್ ಬರೀರಿ. ರಿಸಲ್ಟು ಇನ್ನೊಂದು ಮತ್ತೊಂದೆಲ್ಲ ನೆಕ್ಸ್ಟು ಬಿಟ್ಟಿದ್ದು ಎಕ್ಸಾಮ್ನ ಕ್ಲೀನಾಗಿ ಮಾಡಿ, ಓಕೆನಾ? ಇಷ್ಟು ಹೇಳ್ತಾ ಇದ್ದೀನಿ ಎಲ್ಲ ಹುಡುಗರಿಗೂ. ಸೊ ಅದಾದಮೇಲೆ ಆಚೆ ಎಲ್ಲ ಕ್ಲೀನ್ ಮಾಡಿ ಅಂತಿದ್ರಿ. ಸೊ ಅದೇ ಕೆಲಸನ ಇವತ್ತು ಆಲ್ರೆಡಿ ಮಾಡ್ತಾಯಿದ್ದೀವಿ. ಹಾಗೇ ದಾವಡಿಲಿ ಸ್ವಲ್ಪ ಸೊಳ್ಳೆಗಳು ಬರ್ತಾಯಿದ್ವು. ಯಾಕಂದರೆ ಚಿಕ್ಕ ಪಟಾಗಳು ಬೇರೆ ಇದ್ದಾವೆ. ಸೊಳ್ಳೆಗಳಿದ್ರೆ ಏನಾಗುತ್ತೆ ಅಂತಂದರೆ, ಸೊಳ್ಳೆ ಕಚ್ಚೋದ್ರಿಂದ ಚಿಕನ್ ಪಾಕ್ಸ್ ಆಗುತ್ತೆ. ಚಿಕನ್ ಪಾಕ್ಸು ಕ್ಯೂರ್ ಆಗಿಲ್ಲ ಅಂತಂದರೆ ಸತ್ತೋಗ್ಬಿಡುತ್ತೆ ಪಟಾಗಳು. ನಿಮಗೆ ಪಟಾಗಳಲ್ಲಿ ಮೇಯ್ನ್ ಉಳಿಸ್ಕೊಂಬರ್ಬೇಕಂದ್ರೆ ಪಟಾಗಳನ್ನ ಮೇಯ್ನ್ ಪ್ರಾಬ್ಲಮ್ ಬರೋದೇ ಒಂದು, ಪಟಾಗಳಿಗೆ ಕರೆಕ್ಟಾಗಿ ಊಟ ಕೊಡಬೇಕು. ಇನ್ನೊಂದು ಬಂದರೆ ಪಟಾಗೆ ಪ್ರಾಬ್ಲಮ್ ಬರುತ್ತೆ ಅಂತಂದರೆ ಇದೇ ಮೇಜರ್ ಅಲ್ಲ, ಮೇಯ್ನ್ ಪ್ರಾಬ್ಲಮ್ಮೇ ನಮಗೆ ಚಿಕನ್ ಪಾಕ್ಸು. ಅದಕ್ಕೋಸ್ಕರ ಅದರಿಂದ ಎಲ್ಲ ರೆಡಿ ಮಾಡ್ತಾಯಿದ್ರಿ. ಇಲ್ಲಿ ನೋಡಿ, ಕಿಟಕಿ ಅದು ಅಡ್ಡ ಹೊಡೆದಿದೆ ಶೀಟ್ನ. ಸೊ ಅದು ಇಲ್ಲಿ ನೋಡಿ, ಓಪನ್ ಮಾಡಿದ್ಮೇಲೆ ವಿಸಿಬಿಲಿಟಿನೂ ಜಾಸ್ತಿ ಬಂತು. ಲೈಕ್ ತುಂಬ ಬೆಳಕು ಬರ್ತಾಯಿದೆ. ಇಲ್ಲಿಂದನೇ ಅಲ್ವಾ ಮೇನ್ ಸೊಳ್ಳೆಗಳೆಲ್ಲ ಬರೋದು. ಸೊ ಅದರಿಂದ ಇದನ್ನೇ ಕ್ಲೋಸ್ ಮಾಡ್ತಾಯಿದ್ದೆ ಕ್ಲೀನಾಗಿ. ಈ ಮೆಷಿಂದ ಕ್ಲೋಸ್ ಮಾಡ್ತಾಯಿದ್ದೆ. ಮತ್ತು ಆಮೇಲೆ ಈ ಬೋರ್ಡ್ ಒಂದು ಕ್ಲೋಸ್ ಮಾಡ್ಕೊಬೇಕು ಮೆಷಿಂದ. ಯಾಕಂತಂದರೆ ಇದ್ರಲ್ಲಿ ಆರಾಮಾಗಿ ಸೊಳ್ಳೆ ಪಾಸ್ ಆಗುತ್ತಲ್ವ. ಸೊ ಅದರಿಂದ ಇದಕ್ಕೂ ನೋಡಿ, ಚಿಕ್ಕ ಮೆಶ್ ಇದು 0, ಇದು ಫುಲ್ಲು 0, ಇದು 0ನೇ ಮೆಶ್ಶು, ಇದು 0. ಇದನ್ನು ಹಾಕ್ಬಿಡೋಣ ಅಂದ್ಕೊಂಡಿದ್ದೀನಿ ಫುಲ್. ಯಾಕಂತಂದರೆ ಪಟಾಗ್ಲೆ ಅದು ಮಾಡೈತೆ. ಆ ಪಟಾಗ್ಲೆರಡೂ ಕೂಡ ಅಲ್ಲೇ ಇರೋದು. ದಾವಡಿ ಅಂದು ನೋಡೋಕೆ ಫುಲ್ಲು ಗಲೀಜು ಗೊಬ್ಬೆ ತೊಗೈತೆ. ಅಕ್ಕಿಗಳು ಸ್ವಲ್ಪ ವೀಕ್ ಆಗಿದ್ದಾವೆ. ಯಾಕಂತಂದರೆ ಒಂದು 2 ದಿವಸ ಏನಾಯಿತು ಅಂದರೆ ಮೇವು ಹಾಕೋದ್ರಲ್ಲಿ ಮಿಸ್ಟೇಕ್ಸ್ ಆಗೋಯಿತು. ಅಂದರೆ ಒಂದು ದಿವಸ ಫುಲ್ ಮೇವೆ ಹಾಕಿದ್ದಿಲ್ಲ, ಅಲ್ಲಿಂದ ಅಕ್ಕಿಗಳು ಸುಕ್ಕ ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಸುಕ್ಕ ಹೊಡೆಯೋದು ಮೇನ್ ಹಿಂಗೆ ನೋಡಿರಿ, ಕರೆಕ್ಟಾಗಿ ಮೇವು ಹಾಕಿಲ್ಲ ಅಂದರೆ ಸುಕ್ಕ ಹೊಡೆದ್ಬಿಡ್ತಾವೆ ಅಕ್ಕಿಗಳು. ಆಮೇಲೆ ಇನ್ನೊಂದೇನು ಕೆಲಸ ಇದ್ದಿರೋ, ಇನ್ನೊಂದು ಡೋರ್ ಎತ್ಕೊಂಡ್ಬಂದಿದ್ದೀನಿ. ಹೋಗಿ ನೋಡಬೇಕು ಯಾವ್ದಾದ್ರು ಗುಡ್ಗಾಗುತ್ತೆ ಏನೋ ಅಂತ ಫಿಟ್ ಮಾಡಬೇಕು. ಯಾವ ಗುಡ್ಗಾಗುತ್ತೆ ಆ ಗುಡ್ಗೆ ಫಿಟ್ ಮಾಡಿಬಿಟ್ಟು ಕ್ಲಿಯರ್ ಮಾಡಿಬಿಡೋಣ ಅಂದ್ಬಿಟ್ಟು ಅಷ್ಟೇ. ಯಾಕಂತಂದರೆ ತುಂಬ ದಿವಸ ಆಯ್ತಲ್ವ ಗುಡ್ಗಳೆಲ್ಲ ತಂದು, ಅದಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ. ಇದೊಂದು ನೋಡೋಣ, ಇನ್ನೊಂದು ಸ್ವಲ್ಪ ದಿವಸ, ಒಂದು 2-3 ದಿವಸ ಆಗುತ್ತೆ. ಆಮೇಲೆ ನಿಮಗೆ ಗೊತ್ತಿರೋ ರೀತಿ ಶಾರ್ಟ್ ಮೂವಿದು ಅದು ಇದು ಅಂದ್ಬಿಟ್ಟು ಅದ್ರದ್ದು ಸ್ವಲ್ಪ ಟೆನ್ಷನಲ್ಲಿದ್ದೀನಿ. ಅದರಿಂದ ರೆಗ್ಯುಲರ್ ವಿಡಿಯೋ ಬಿಡೋಕ್ಕಾಗ್ತಾಯಿಲ್ಲ. ಮತ್ತು ಇನ್ನೊಂದು ಎಕ್ಸಾಮ್ಸ್ ಇದೆ ಅಲ್ವ ಹುಡುಗರಿಗೆಲ್ಲರೂ. ಸೊ ಅದರಿಂದ ಆರಾಮಾಗಿ ಬಿಡೋಣ ಅಂತ ಬಿಡ್ತಾಯಿದ್ದೀನಿ. ಇವಾಗ ಇನ್ನು ವೀಡಿಯೋ ಎತ್ಕೊಂಬರ್ತೀನಿ ಅಂದರೆ ಮಸ್ತಾಗಿ ಎತ್ಕೊಂಬರ್ತೀನಿ, ತಲೆ ಕೆಡ್ಸ್ಕೊಂಬಿಟ್ಟು ಇದೆಲ್ಲ ಫುಲ್ ಕ್ಲೀನ್ ಮಾಡಿ ಆ ಕಡೆ ಇದು ಮಾಡ್ಕೊಂಬಿಡೋಣ. ಆ ಕಡೆ ಫುಲ್ಲು ಏನಪ್ಪ ಅಂತಂದರೆ ಒಂದು ಸೈಡ್ ಇದು ಮಾಡಿಕೊಂಡು ಅಡ್ಡ ಮಾಡಿಕೊಂಡು ಇಷ್ಟು ಫುಲ್ಲು ನಾವು ಕ್ಲೀನಾಗಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಗಲೀಜು ಆಗೋದು ಹಾಗೆ ಆಗುತ್ತೆ. ಅದರಿಂದ ಅಡ್ಡ ಇಟ್ಬಿಟ್ರೆ ಗಲೀಜು ಅವ್ರು ಆ ಕಡೆ ಏನಾದ್ರು ಗಲೀಜು ಮಾಡ್ಕೊತಾರೆ. ರೆಡಿ ಆಗ್ತಾಯಿದ್ದೀವಿ. ಬನ್ನಿ ನಾನು ಡೋರ್ ಅದು ಸೆಟ್ ಆದರೆ ಅದಕ್ಕೆ ಹಾಕ್ಬಿಡೋಣ. ಈಗ ಇದ್ದಿದ್ದು ಮೇನ್ ಕೆಲಸ ಮಾಡಿ ಮುಗಿಸಿದ್ದೀರಿ. ಇವಾಗ ಕಿಟಕಿ ಫಸ್ಟು ಮೆಶ್ ಹೊಡಿಬೇಕಿತ್ತು. ಯಾಕಂತಂದರೆ ಹೆವಿ ಸೊಳ್ಳೆಗಳು ಕಾಟ, ಸೊಳ್ಳೆಗಳು ಜಾಸ್ತಿ ಈ ರೂಮಲ್ಲಿ. ಖಾಲಿ ರೂಮ್ ಬೇರೆ ಅಲ್ವಾ, ಮತ್ತು ಪಾರಿವಾಳದ ಸ್ಮೆಲ್ಲಿಗೆ ಇನ್ನೂ ಅಟ್ರಾಕ್ಟ್ ಆಗ್ತವೆ, ಸೊಳ್ಳೆಗಳು ಜಾಸ್ತಿ ಬರ್ತಾಯಿದ್ವು. ಅದಕ್ಕೋಸ್ಕರ ಹೋಗಿ ಒಂದು ಮೆಶ್ ಎತ್ಕೊಬಂದು ಫುಲ್ ಮೆಶ್ ಹೊಡೆದು ಕ್ಲಿಯರ್ ಮಾಡಿದ್ದೀನಿ. ನೋಡಿರಿ ಇವಾಗ ಏನು ಮಸ್ತಾಗಿ ಕಾಣಿಸ್ತೈತೆ, ಚೆನ್ನಾಗೂ ಕಾಣಿಸ್ತೈತೆ. ಹಾಗೆ ಆಚೆನೂ ಅಷ್ಟೇ ಶೀಟ್ ಇಕ್ಕಿದ್ದೀನಿ. ಒಂದಿಷ್ಟು ಗಂಟೆ ಇಕ್ಕಿದ್ದೀನಿ. ಇನ್ನೂ ಒಂದಿಷ್ಟು ಗಂಟೆ ಮಾಡಿಕೊಂಡು ಇಲ್ಲಿ ಶೀಟ್ ಅಡ್ಡ ಹಾಕೊಂಡ್ಬಿಟ್ಟು ಏನು ಮಾಡೋದು, ಈ ಸೈಡ್ ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋದು. ಕ್ಲೀನ್ ಮಾಡ್ಕೊಂಡು ಮತ್ತು ಈ ಫ್ಲೋರಿಂಗ್ ಏನು ನೋಡ್ತಾ ಇದ್ದೀರಾ ನೋಡಿರಿ, ಈ ಫ್ಲೋರಿಂಗು ನಿಮಗೆ ಇನ್ನೊಂದು 2 ದಿವಸ ಗೈಸ್. ಸ್ವಲ್ಪ ಪ್ರೊಸೆಸಿಂಗಲ್ಲ ಐತೆ. ದಾವಡಿ ಹೆಂಗೆ ಇರಬೇಕು, ಏನೇನು ಮಾಡಬೇಕು ಅನ್ನೋದು ಕಂಪ್ಲೀಟ್ ಒಂದು ಬ್ಲೂ ಪ್ರಿಂಟ್ ಥರ ಮಸ್ತಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಆ ಥರ ಕ್ಲೀನಾಗಿ ದಾವಡಿ ರೆಡಿ ಮಾಡ್ತೀನಿ. ನಿಮಗೆ ಬರೀ ಇಷ್ಟು ಮಾತ್ರ ನಿಮ್ಗೆ ಕಾಣಿಸುತ್ತೆ ಅಷ್ಟೇ. ಈ ಕಾಂಪೌಂಡ್ ಏನೈತೆ, ಈ ಕಾಂಪೌಂಡಿಂದ ಒಳಗಡೆಗೆ ಮಾತ್ರ ಇಷ್ಟು ನಮ್ಮ ದಾವಡಿ. ಅದು ನಿಮಗೆ ಕಾಣಿಸೋದೇ ಇಲ್ಲ, ಆ ಥರ ಮಾಡಾಕ್ಬಿಡ್ತೀನಿ. ಆ ಸೈಡೆಲ್ಲ ಏನು ಇರುತ್ತೆ, ಆ ಸೈಡೇನು ಗಲೀಜ್ ಐತೆ ಅಂತ ಏನು ಹೇಳೋಂಗಿಲ್ಲ. ಒಂದು ಸೋಫಾ ಸೆಟ್ ಇದೆ ಮತ್ತು ಒಂದು ಮಂಚ ಹಾಕಿದ್ದಾರೆ ಅಷ್ಟೇ. ಅದು ನಮಗೆ ಅದು ಕಾಣಿಸೋದು ಬೇಡ ಅಂದ್ಬಿಟ್ಟು ಫುಲ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಕೆಳಗಡೆ ಫುಲ್ಲು ಫ್ಲೋರಿಂಗ್ ಬರುತ್ತೆ. ಹಿಂದಗಡೆ ನೀವು ಪೇಂಟಿಂಗ್ ನೋಡಿರ್ಬೋದು. ಬಟ್ ಪೇಂಟಿಂಗು ಪೇಂಟಿಂಗ್ ಹೊಡೆದ್ಬಿಡಿ ಚೇಂಜ್ ಮಾಡಿಬಿಡಿ ಅಂತ ಅನ್ಬೋದು. ಬಟ್ ಪೇಂಟಿಂಗ್ ಹೊಡೆದು ಚೇಂಜ್ ಮಾಡೋಷ್ಟು ಇದಿಲ್ಲ, ಇದು ವಾಲ್ ಅಷ್ಟೊಂದು ಇದಿಲ್ಲ, ಹೀರ್ಕೊಳ್ಳಲ್ಲ ಪೇಂಟ್ನ, ಬಿಟ್ಬಿಡುತ್ತೆ ನೋಡಿರಿ, ಈ ಥರ ಉದ್ರೋಗುತ್ತೆ. ಸೊ ಅದರಿಂದ ಅಲ್ಲಿಗೆ ಬೇರೆಯೇ ಪ್ಲ್ಯಾನ್ ಮಾಡಿದ್ದೀನಿ, ಅದನ್ನ ಮಾಡ್ತೀನಿ. ಅಲ್ಲೂ ಕೂಡ ಸ್ಕ್ರೀನ್ ಬರುತ್ತೆ ಬ್ಯಾಕ್ ಸೈಡು, ಫುಲ್ಲು ನಿಮಗೇನೋ ಕಾಣಿಸಲ್ಲ. ಒಂದು ಪ್ರಾಪರ್ ದಾವಡಿ ಸೆಟಪ್ ಮಾಡ್ತೀನಿ. ಒಂದು ವಾರದೊಳಗಡೆ ಮಸ್ತಾಗಿ ರೆಡಿ ಆಗುತ್ತೆ ಅಂದ್ಕೊಳ್ಳಿ ದಾವಡಿ. ಡೋರ್ಗಳು ನೋಡ್ಬೋದು ನೀವು,
ಡೋರ್ಗಳು ತರಿಸಿದ್ದೀನಿ. ಈ ಡೋರ್ನ ಓಪನ್ ಮಾಡಿ ಇದು ನೋಡಿದ್ಬಿಡೋಣ ಅನ್ನೋದು ಒಂದು ಕಡೆ ಪ್ಲ್ಯಾನ್ ಐತೆ. ಇಲ್ಲ ಇದು ಒಂದು ಫುಲ್ ಈ ಡೋರ್ಗಾಗುತ್ತೆ ಕರೆಕ್ಟಾಗಿ, ಬಿಟ್ಟರೆ ಇನ್ನೊಂದು ಡೋರ್ ಇಲ್ಲಿಗಾಗುತ್ತೆ. ಸೊ ಅದನ್ನೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡಿ ಹೊಡಿಬೇಕು, ಅದು ಕೆಲಸ ಆಗಬೇಕು, ಅದು ಮಾಡ್ತೀರಿ. ಏನಿಲ್ಲ, 1 ವೀಕ್ ಟೈಮ್ ಕೊಡಿ, ಹೊಸ್ದಾಗಿ ಮಾಡ್ತೀನಿ. ಹಾಗೆ ಅಕ್ಕಿಗಳು ರೆಡಿ ಆಗ್ತಾ ಇದ್ದಾವೆ ನೋಡಿ. ಪಟಾಕ್ಲೆಲ್ಲ ಕಲ್ಲಾಗಿ ಹಾಕಿದ್ದೀರಿ. ಒಂದು 3 ಅಕ್ಕಿನ ಬಿಡಬೇಕು, ಒಟ್ಟಿಗೆ ಒಂದೇ ಸಲ ಬಿಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 2 ಅಕ್ಕಿ ಇದೆ, ನೋಡೋಣ ಇರಿ, ಇನ್ನೊಂದು ಸ್ವಲ್ಪ ಹೊತ್ತು ಎತ್ಕೊಂಡೋಗಿ ಆರಿಸೋಣ, ನೋಡೋಣ ಏನು ಮಾಡ್ತಾವೆ. 3 ಅಕ್ಕಿನ ಬಿಡೋಣ, ಏನು ಮಾಡ್ತಾವೆ ನೋಡೋಣ ಇರಿ. ಇವಾಗಿದೆ ಕೆಲಸಗಳು ನಡೀತೈತೆ ನೋಡಿ, ಫುಲ್ಲು ಅಲ್ಲಿ ಇಲ್ಲಿ ಸಾಮಾನೆಲ್ಲ ಒದ್ರಿ ಬಿದ್ದೋಗೈತೆ. ಅದರಿಂದ ಇದನ್ನ ಎತ್ತಿ ಆಚೆ ಕಟ್ಟೋದು ಬೇಡ. ಇನ್ನೂ ಒಂದು ಕಿಟಕಿ ಇದೆ, ಆ ಕಿಟಕಿನೂ ಕ್ಲೋಸ್ ಮಾಡಿಬಿಡ್ತೀನಿ. ಹಂಗೆ ಆ ಕಡೆ ಕಾಣಿಸ್ತಿರೋ ಥರ ಮಾಡ್ತೀನಿ, ಅದು ಬೇರೆ. ಆದರೂ ಆ ಕಿಟಕಿ ಕ್ಲೋಸ್ ಮಾಡೋಣ, ಯಾಕಂದರೆ ಸೊಳ್ಳೆಗಳು ಬರಬಾರ್ದು. ಹಾಗೆ ಇಲಿ ಕಾಟ ಏನಾಯ್ತಂದರೆ, ಇಲಿ ಕಾಟ ಇಲ್ಲವೇ ಇಲ್ಲ ಗೈಸ್. ಇವಾಗ ದಾವಡಿಲಿ ಇಲಿನೇ ಬರ್ತಾ ಇಲ್ಲ, ಯಾಕೆ ಹೇಳಿ ಗೊತ್ತಾ, ಲೈವಲ್ಲೇ ತೋರಿಸಿದ್ನಲ್ಲ ಇಲಿಗಳೆಲ್ಲ ಇನ್ಸತ್ತೋದು ಅಂದ್ಬಿಟ್ಟು. ಅದರಿಂದ ಮಸ್ತಾಗಿ ರೆಡಿ ಮಾಡ್ತಾಯಿದ್ದೀನಿ. ಗೂಡೊಂದು ರೆಡಿ ಆಗಿಬಿಟ್ರೆ ಇನ್ನು ಅಕ್ಕಿಗಳು ತೊಗೊಂಬರ್ಬೇಕು, ಅಕ್ಕಿಗಳು ತರಿಸ್ತೀನಿ. ಗಿವಾವೇ ಕೇಳ್ತಾ ಇದ್ದೀರಾ, ಗಿವಾವೇನು ಕೊಡ್ತೀನಿ. ಏನಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಒಂದು 80K ರೀಚ್ ಮಾಡಿಸಿ, ಆಮೇಲೆ ಗಿವಾವೇಗಳು ಸ್ಟಾರ್ಟ್ ಮಾಡೋಣ ನಾವು. ಅಕ್ಕಿಗಳೆಲ್ಲ ಸ್ವಲ್ಪ ಡೌನ್ ಆಗಿದ್ದಾವೆ, ಅಕ್ಕಿಗಳೆಲ್ಲ ಸ್ವಲ್ಪ ಹುಷಾರು ತಪ್ಪಿರೋ ಥರ ಇದ್ದಾವೆ. ಅದನ್ನೆಲ್ಲ ಬೇಗ ಒಂದು 2 ದಿವಸ ರೆಡಿ ಮಾಡ್ತೀನಿ. ಬಿರಿ ಇವಾಗ ಹೋಗಿ ಒಂದು 3 ಪಟಾಕ್ಗಳನ್ನ ಎತ್ಕೊಂಡೋಗಿ ಬಿಟ್ಬಿಡೋಣ. ಅಕ್ಕಿನ ಬಿಟ್ಟೆ ಇಲ್ಲ, ಸುಮ್ಮನೆ ಚಕ್ಕಾರ ಹೊಡಿತಾ ಇದ್ದೆ 2 ಅಕ್ಕಿನೂ. ಅಂದರೆ 3-4 ದಿವಸದಿಂದ ಬಿಟ್ಟಿಲ್ಲ, ಆರಲ್ಲ ಅಕ್ಕಿ, ನನಗೂ ಗೊತ್ತು. 3-4 ದಿವಸ ವಾರನೇ ಆಗೋಯ್ತು ಅಂದ್ಕೊಳ್ಳಿ. ಹೊಯ್ ಈ ಐಟು ಒಂದೇ ದಿವಸಕ್ಕೆ ಈ ಐಟ್ ಪಿಕಪ್ಪು. ಅಪ್ಪ, ಈ ಐಟ್ ಪಿಕಪ್ಪು ಒಂದೇ ಸಲ. ಏನಿದೆ ಸಮಸ್ಯೆ ಇತ್ತು, ಏನಿದೆ ಸಮಸ್ಯೆ ಅಂತ, ಏನಿದ್ದಾರೆ ಮ್ಯಾಜಿಕ್ಕು. ಆಡ್ತಾವೆ ಗೈಸ್ ಅಕ್ಕಿಗಳು ನಮ್ಮವು. ಬಟ್ ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ವಿ, ಅದರಿಂದ ಆಡ್ತಾ ಇದ್ದಿಲ್ಲ ನೋಡಿ. ಇವಾಗ ಇದು ನಿಮ್ಗೆ ಅದಲ್ಲ ಕಾಮಿಡಿ ಸೀನ್ ಏನು ಗೊತ್ತಾ, ಅಕ್ಕಿಗಳೆಲ್ಲೆಲ್ಲೋ ಇಳಿಯೋದು ನೋಡಿದ್ದೀನಿ. ಯಾವುದಿದು, ಏನು ಸೀನ್ ಇದು? ಎಲ್ಲಿ ಕೂತೈತೆ ನೋಡಿದ್ರೆ ಅದಕ್ಕೆ ಎದೋಯ್ತು. ಅಲ್ಲ ಕೂತ್ಕೊಂಡು ಬರುತ್ತೆ ಬನ್ನಿ, ಯಾಕಂದ್ರೆ ಇಲ್ಲೇದ ಈಗಲೆಲ್ಲ ಇಲ್ಲೇದ ಬಿತ್ತಾಕಿ ಹೋಗಿ ಎತ್ಕೊಂಡ್ಬಂದ್ಬಿಡೋಣ. ಫಸ್ಟು ಅಲ್ಲಿ ನಾಯಿ ಬರುತ್ತೆ, ಎತ್ಕೊಳ್ಳೋ. ನಾಯಿ ಏನು ಮಾಡ್ತಾಯಿದ್ದಾವೆ? ಡೌನ್ ಆದವು ಅಕ್ಕಿಗಳು, ಡೌನ್ ಆದವು. ಅಂದರೆ 3-4 ದಿವಸದಿಂದ ಬಿಟ್ಟಿಲ್ಲ ಗೈಸ್ ಅಕ್ಕಿಗಳನ್ನ, ಅದರಿಂದ ಅಕ್ಕಿಗಳು ಸ್ವಲ್ಪ ಆಡೋಕ್ಕೂ ಟ್ರಬಲ್ ಬೀಳ್ತಾ ಇದ್ದಾವೆ ನೋಡಿ. ತಾಮ್ರಲ್ಲೂ ಇಲ್ಲ, ಆಟ ಆಡೋದಲ್ಲ ಅಕ್ಕಿ ಅಂದ್ಕೊಂಡಿದ್ದೆ. ಚೆನ್ನಾಗಿ ಆಡುತ್ತೆ, ಒಳ್ಳೆ ಆಟ ಐತೆ ಅಕ್ಕಿದು ನೋಡಿ. ಕರೆಕ್ಟಾಗಿ ಇನ್ನೊಂದು ವಾರ ನನಗೂ ಇನ್ನೂ ನೆಕ್ಸ್ಟ್ ನನ್ನ ಬರ್ತಡೇ ಗಂಟ ರಜೆ ಐತೆ. ಆರಾಮಾಗಿ ಆರಾಮಾಗಿ ಬಿಟ್ಟು ಅಕ್ಕಿನ ರೆಡಿ ಮಾಡ್ತೀನಿ. ಅದನ್ನ ತುಂಬ ಚೆನ್ನಾಗಿ ರೆಡಿ ಮಾಡ್ಬೋದು ಅಕ್ಕಿನ. ಇನ್ನೊಂದು 17 ಡೇಸ್ ಇಲ್ಲ, ಇನ್ನೊಂದು 20 ಡೇಸ್ ರಜೆ ಐತೆ ನಮಗೂ ಕೂಡ. ನೋಡಿ ಜೊತೆಯಾಗಿ ನಿಂತ್ಕೊಂಡ್ರೆ ಆಡೋಕ್ಕೆ ಸಖತ್ತಾಗಿ ಆಡ್ತಾಯಿದ್ದಾವೆ. ಅದೇ ಮೇಯ್ನ್ ಪ್ರಾಬ್ಲಮ್ ಏನಂತಂದರೆ, ಮೇಯ್ನು ಬಿಲ್ಡಿಂಗು ಪ್ರಾಬ್ಲಮ್ ನಮಗೆ. ಅಕ್ಕಿ ಜಾಸ್ತಿ ಮೇಲೆ ಹೋಗಿ ಬಿಡೋಲ್ಲ, ಅಕ್ಕಿ ಮೇಲೆ ಹೋದ್ರೂ ಒಂದಲ್ಲಿ ಕೂತ್ಕೊತವೆ ನೋಡಿ. ಚೆನ್ನಾಗಿ ಆಡ್ತಾಯಿದ್ದಾವೆ ಅಕ್ಕಿ. ಬಾಜಿ ಮಾಡ್ತೈತೆ, ತಿರು ಆಗ್ತಾಯಿದೆ. ಅಕ್ಕಿ ಅಂತೂ ಪಲ್ಲ ಕೇಳಬೇಡ್ರಿ, ಎಲ್ಲೋಗ್ತೈತೆ ನೋಡ್ರಿ, ಸಖತ್ ಪಲ್ಲ ಹೋಗುತ್ತೆ ಅಕ್ಕಿ. ಅದು ಮಾತ್ರ ಈ ತಾಮ್ರಲ್ಲಿ ಹಂಗಲ್ಲ, ತಾಮ್ರಲ್ಲಿ ಬಂದು ಮನೆ ಮೇಲೇ ಆಡೋದು ಗೈಸ್. ಇನ್ನೊಂದು ಬ್ಯಾಡ್ ನ್ಯೂಸ್ ಏನು ಗೊತ್ತಾ, ಅದ್ರದ್ದು ಜೊತೆ ಪಟ್ಟ ಇನ್ನೊಂದಿತ್ತು, ಎರಡನ್ನೂ ಆಡಿಸಿ ತಿಕ್ಸ್ಕೊಂಡು ದೊಡ್ಡ ಜೊತೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸತ್ತೋಯ್ತು ಅಕ್ಕಿ ನೋಡಿ. ಒಳ್ಳೆ ಆಟ ಇದೆ ಈ ಪಟದಲ್ಲಿ ಮಾತ್ರ, ಒಳ್ಳೆ ಆಟ ಐತೆ. ಬೆಳಗಿನ ಜಾವ ಇವಾಗ 12 ಗಂಟೆ ಉರಿಯೋ ಬಿಸಿಲು, ಆ ಬಿಸಿಲಲ್ಲಿ ಹಿಂಗೆ ಆಡ್ತೈತೆ. ಬೆಳಗಿನ ಜಾವ ಎಲ್ಲ ಬಿಟ್ಬಿಟ್ಟೆ ಅಂದ್ಕೊಳ್ರಿ, ಸಕ್ಕತ್ತಾಗಿ ಆಡುತ್ತೆ. ಸರಿ ಗೈಸ್, ಅದು ಇನ್ನೊಂದು ಐತಲ್ಲ, ಅದು ಅಕ್ಕಿದ್ದು ಇದೇ ಪ್ರಾಬ್ಲಮ್ಮು. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟು ಅದಕ್ಕೆ ಎಲ್ಲಿ ಹೋಗುತ್ತಂತ ಗೊತ್ತಾಗಲ್ಲ. ಆಡ್ತೈತೆ, ಕೂತ್ಕೊಂಡೈತೆ, ಅದು ಗೊತ್ತಿಲ್ಲ. ಅದು ಬೇರೆ ದೂರ ಹೋಗ್ತೈತೆ ಪಲ್ಲ. ತಾಮ್ರಲ್ಲಿ ಇಲ್ಲೆಲ್ಲ ಆಡ್ತಾಯಿತ್ತು, ತೋರಿಸ್ತೀನಿ ಆಡ್ತೈತೆ ಗೈಸ್, ಆಡ್ತೈತೆ. ಇವಾಗ ಕಾಣಿಸ್ತು, ಮೇಲೆ ಐತೆ, ಸ್ವಲ್ಪ ಹೈಟಲ್ಲೇ ಐತೆ. ತಾಮ್ರ ಎಲ್ಲೋಯ್ತು? ಅದು ಈ ಸೈಡ್ ಆಡ್ತಾಯಿಲ್ಲ, ಆ ಕಡೆ ಆಡ್ತದೆ, ಈ ಕಡೆ. ಅಲ್ಲಿ ನೋಡ್ರಿ, ಅಲ್ಲಿ ಆಡ್ತೈತೆ. ಅದು ತಾಮ್ರಲ್ಲಿ ಇಲ್ಲ ಆಡ್ತೈತೆ ನೋಡ್ರಿ. ಓ
ತಲೆ ಗುಮ್ ಅಂತೈತೆ, ಸೀರಿಯಸ್ ಆಗಿ ತಲೆ ಜುಮ್ ಅಂತೈತೆ ಆ ಬಿಸಿಲಿಗೆ. ಏನು ಯಾಕೆ ಕೇಳ್ತೀರಾ ನನ್ನ ಬಾಧೆ? ಸರಿಯಾಗಿ ತಲೆನೋಗ್ತೈತೆ. ಆ ಅಕ್ಕಿ ಏನು ಕೆಲಸ ಮಾಡ್ತೇವೆ ಗೊತ್ತಾ ಇವಾಗ? ನಮ್ಮ ಅಕ್ಕಿಗಳು ಬರೋ ಟೈಮ್ ಕರೆಕ್ಟಾಗಿ ಬಂದು ಛತ್ರಿ ಮೇಲೆ ಕುತ್ಕೊತದ್ದು. ಛತ್ರಿ ಮೇಲೆ ಕುತ್ಕೊಂತ ಕೆಳಗಡೆ ಇಳಿದ್ಬಿಡ್ತಾ, ಕೆಳಗಡೆ ಇಳಿತು. ತಾಮ್ರಲ್ಲಿ ಇಳಿದ್ಬಿಡ ಇದು ಗ್ಯಾಪಲ್ಲಿ. ಅಲ್ಲೇ 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 ಇಳೀತು. 2 ಅಕ್ಕಿನೂ ಹಿಡೀತು. 1 ಅಕ್ಕಿ ಹಿಡಿದ್ರೆ 2 ಅಕ್ಕಿನೂ ಲ್ಯಾಂಡೆ. ಅಲ್ಲೇ ತಾಮ್ರಲ್ಲಿ ಇಳಿತೀವಾಗ ಜಸ್ಟು. ಅದೇನು ಮಾಡ್ತದೆ, ಅಲ್ಲೋಗಿ ಕುತ್ಕೊಂತಲ್ಲ ಅಕ್ಕಿ, ಎದ್ದು ಬಂದ್ಬಿಡ್ತದೆ ಕರೆಕ್ಟ್ ಟೈಮ್ಗೆ. ಅದಕ್ಕೆ ನೋಡ್ಕೊಂಡು ಇಳಿದ್ಬಿಡ್ತು. ಅದು ಕಾಣಿಸಿಲ್ಲ ಇನ್ನು, ಆ ಅಕ್ಕಿ ಕಾಣಿಸಿಲ್ಲ. ನೋಡೋಣ ಆ ಅಕ್ಕಿ ನೋಡ್ಕೊಣ. ಸ್ವಲ್ಪ ಟೈಮ್ ಗೈಸ್, ಎಲ್ಲ ರೆಡಿ ಮಾಡ್ತೀನಿ, ಸಕ್ಕತ್ತಾಗಿ ಮಸ್ತಾಗಿ ಮಾಡ್ತೀನಿ ದೌಡಿನ. ಅದಕ್ಕೋಸ್ಕರ ವೀಡಿಯೋ ಕೂಡ ಬಿಡ್ತಾರ. ನಾನು ಒಂದೇ ಸಲ ಫುಲ್ ಕ್ಲೀನಾಗಿ ಎತ್ಕೊಂಡ್ಬಂದು ತೋರಿಸೋಣ ನಿಮ್ಮ ಮುಂದೆ ಅಂದ್ಬಿಟ್ಟು ಅಷ್ಟೇ. ಸೊಬ್ಬನಿ ಗೈಸ್, ಅದು ಒಂದು ಅನ್ಕೊತೀನಿ, ಅದು ಮೇಲೆ ಆಯಿತು ಫುಲ್ ಅಕ್ಕಿ. ಕಾಣಿಸ್ತಾ ಇಲ್ಲ ಬಿಸಿಲಲ್ಲಂತೂ. ಸೀರಿಯಸ್ ಆಗಿ ನಿಂತ್ಕೊಳಕ್ಕಾಗ್ತಾರೆ ನನ್ನ ಕೈಲಿ. ನಾಷ್ಟ ಮಾಡಿಲ್ಲ ನಾನು ಬಿಸಿಲಲ್ಲಿ. ಎಷ್ಟೊತ್ತು ನಾನು ನಿಂತ್ಕೊಂಡ್ಲಿ. ಅಕ್ಕಿ ಇನ್ನೂ ಆಡೋದು ಕಾಣಿಸ್ತೈತೆ ನನಗೆ. ಈ ಬಿಲ್ಡಿಂಗಿಂದ ಆ ಕಡೆ ಆಡ್ತೈತೆ ಅಕ್ಕಿ. ಕಾಣಿಸಲ್ಲ ನಿಮಗೆ, ಫೋನಲ್ಲಿ ಕಾಣಿಸ್ತಾ ಇಲ್ಲ ಬಿಡ್ರಿ. ಅದು ಅಕ್ಕಿ ಆ ಕಡೆ ಆಡ್ತೈತೆ. ಈಸಿನಾ ಶೋಕ್ ಈಸಿ ಅನ್ನೋರು ಒಂದ್ಸಲ ಅಕ್ಕಿನ ನಿಂತ್ಕೊಂಡು ಅಕ್ಕಿನ ಡ್ಯೂಟಿ ಮಾಡಿ ಅಕ್ಕಿನ ರೆಡಿ ಮಾಡಿರಿ. ಇಲ್ಲ ಸಮ್ಮರ್ ಟೈಮಲ್ಲಿ ಎತ್ಕೊಂಡೋಗಿ ಅಕ್ಕಿ ಬಿಡ್ರಿ, ಗೊತ್ತಾಗುತ್ತೆ. ಅಕ್ಕಿನ ವಾಶ್ ಮಾಡಬೇಕಾದ್ರೆ ಕಣ್ಣು ಹಿಂಗಾಗುತ್ತೆ ಅಂದರೆ, ಬೆಳಗ್ಗೆಯಿಂದ ಬಿಸಿಲು ನೋಡಿ 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 ಸಾಯಂಕಾಲ ಹೋಗಿ ಮಲ್ಕೊಬೇಕಾದ್ರೆ ಕಣ್ಣು ಉರಿತಾ ಇರುತ್ತೆ. ಈಸಿ ಯಾವುದೂ ಇಲ್ಲ, ಎಲ್ಲದೂ ಕಷ್ಟನೇ. ಎಲ್ಲ ಐಟಮ್ಸ್ ಎಲ್ಲ ಅಲ್ಲಿ ಚಲ್ಲಾಪಿಲ್ಲಿ ಆಗಿಬಿಡೈತೆ. ಒಂಥರ ಏನೋ ಫುಲ್ ಓಪನ್ ಥರ ಕಾಣಿಸ್ತೈತೆ. ಕಿಟಕಿ ಮಾತ್ರ ಫುಲ್ ಸೈಕಾಗಿ ಹೊಸ್ದಾಗಿ ಕಾಣಿಸ್ತೈತಲ್ಲ. ಅಂದರೆ ಒಂಥರ ಜಾಸ್ತಿ ಬೆಳಕು ಬರುತ್ತೆ ನೋಡಿರಿ. ಆವಾಗ ಇದು ಮಾಡಿದ್ರೆ ಜಾಸ್ತಿ ಬೆಳಕು ಬರ್ತೈತೆ ಇವಾಗ ಅಲ್ವಾ. ದಾಡಿ ಫುಲ್ಲು ವಿಸಿಬಿಲಿಟಿ ಚೆನ್ನಾಗಿ ಕಾಣಿಸ್ತೈತೆ. ತೋರಿಸ್ಕೊಡ್ತೀನಿ. ನಾನು ಲೈಟ್ ಹಾಕಿಲ್ಲ, ಏನಿಲ್ಲ. ದಾಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತೈತೆ ನೋಡಿರಿ, ಕ್ಲೀನಾಗಿ ಕಾಣಿಸ್ತೈತೆ ಅಲ್ಲ. ಅದೇ ಇದ್ದಿದ್ದರೆ ಆಗ್ತಾಯಿದ್ದಿಲ್ಲ. ಮತ್ತು ಮುಂದೇನೂ ಅಷ್ಟೇ. ಮುಂದೆ ಏನಪ್ಪ ಅಂದರೆ ಇದು ಫುಲ್ಲು ಇವಾಗ ಇನ್ನೂ ಒಂದಿಷ್ಟು ಪ್ಲೇಸ್ ಅಂತ ನಾನು ಇದು ಮಾಡಿಕೊಂಡೆ. ಅಷ್ಟು ಫುಲ್ಲು ಕ್ಲೀನ್ ಮಾಡಿ ಇಕ್ತೀನಿ ಗೈಸ್, ಓಕೆನಾ. ಇವಾಗ ನೋಡಿ ಒಂದಿಷ್ಟು ಪ್ಲೇಸ್ ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಇಲ್ಲಾಂದರೆ ನಮ್ಗೆ ಇಷ್ಟೇ ಸಾಕು ಗೈಸ್. ಕ್ಲೀನಾಗಿ ಇಷ್ಟು ಪ್ಲೇಸ್ನ ಫುಲ್ಲು ಕ್ಲೀನ್ ಮಾಡಿ ಇಕ್ಕೊತೀನಿ. ಕ್ಲೀನಾಗಿ ಮ್ಯಾಟ್ ಗೀಟೆಲ್ಲ ಹಾಸಿ ಇಟ್ಕೊಳ್ಳೋಣ ಅಂದ್ಬಿಟ್ಟಿದ್ದೀನಿ. ಸೊ ಎಲ್ಲ 1 by 1 ಮಾಡ್ತೀನಿ. ನೀವು ಹಂಗೆ ಸಪೋರ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಾಪಸ್ ಅಕ್ಕಿನ ಆರಿಸೋಣ. ನಾಳೆ ಬೆಳಗ್ಗೆ ಆರಿಸೋಣ. ಬೆಳಗ್ಗೆ ಆರಿಸಿದಾಗ ಏನು ರಿಸಲ್ಟ್ ಬರುತ್ತೆ, ಏನು ಟೈಮಿಂಗ್ ಬರುತ್ತೆ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಏನು ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬಾಯ್.